ಬೇಜಾರಾಗ್ತಾಯಿತ್ತು. ಹಂಗೆ ನಮ್ಮ ಅರಣ್ಯದಲ್ಲಿ ನಮ್ಮೂರಿಂದ ಕೇರಳ ಬಾರ್ಡರ್ ತನಕ ಹೋಗಿದ್ದು ಬಂದೆ, ಮುಕ್ತಾಂಗ ತನಕ. ಸೊ ನಮ್ಮ ಕಾಡು ಈಗ ಈ ವರ್ಷ ಸ್ವಲ್ಪ ಮುಂಚಿತವಾಗಿ ಚಿಗುರಿದೆ. ಮಳೆ ಬಿದ್ದಿರೋದ್ರಿಂದ ಜೂನ್ ಅಷ್ಟೊತ್ತಿಗೆ ಆ್ಯಕ್ಚುಲಿ ಚಿಗುರ್ತಾ ಇತ್ತು. ಈಗ ಮೇನಲ್ಲೇ ಮಳೆ ಬಿದ್ದಿರೋದ್ರಿಂದ ಭಾಳ ಚೆನ್ನಾಗಿ ಈಟಾಗಿ ಚಿಗುರಿದೆ. ಈಗ ತುಂಬ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ, ಬಹಳ ಉಲ್ಲಾಸ ಆಗುತ್ತೆ, ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ಈ ಕಾಡಿನೊಳಗಡೆ ಪ್ರವೇಶ ಮಾಡ್ತಾ ಇದ್ರೆ. ಇದು ಮೂಲೆಹೊಳೆ ಚೆಕ್ ಪೋಸ್ಟು, ಕರ್ನಾಟಕ ಬಾರ್ಡ್ರು. ಇಲ್ಲಿ ನಾನು ನನ್ನ ಬಾಲ್ಯವನ್ನು ತುಂಬ ವರ್ಷಗಳು ಕಳೆದಿದ್ದೀನಿ. ಅಂದರೆ ನನ್ನ 6ನೇ ಕ್ಲಾಸಲ್ಲಿದ್ದಾಗ ಇದೇ ಕ್ವಾರ್ಟರ್ಸ್ಗಳಲ್ಲಿದ್ದೆ ನಾನು. ಇದೇ ಹೊಳೆಗಳು ಹರಿತಿರೋದು ಮೂಲೆಹೊಳೆ ಆ ಕಡೆ. ಇದು ಕ್ವಾರ್ಟರ್ಸು ನಾವು ಇದ್ದದ್ದು. ಇವಾಗ ಸ್ವಲ್ಪ ರೆನೋವೇಟ್ ಮಾಡಿದ್ದಾರೆ. ಬಟ್ ಮೊದಲು ಹಳೆಯ ಕ್ವಾರ್ಟರ್ಸ್ಗಳಿದ್ದು. ಇಲ್ಲಿ ನಾನು ನಮ್ಮ ಅಕ್ಕ ಮದುವೆ ಆಗಿದ್ದು. ಅಂದರೆ ನಮ್ಮ ಭಾವ ಇಲ್ಲಿ ಕೆಲಸ ಮಾಡ್ತಾಯಿದ್ರು ಅರಣ್ಯ ಇಲಾಖೆಯಲ್ಲಿ. ಹಾಗಾಗಿ ಆ ಟೈಮಲ್ಲಿ ನಮ್ಮ ಅಕ್ಕನ ಮದುವೆ ಆಯಿತು ಅಂತೇಳಿ ನಾನು 6ನೇ ಕ್ಲಾಸಲ್ಲಿ ಇದ್ದಾಗ ಈ ಜಾಗದಲ್ಲೆಲ್ಲ ತುಂಬ ವರ್ಷಗಳ ಕಾಲ ಓಡಾಡಿದ್ದೀನಿ. ನನ್ನ ಬಾಲ್ಯ ಆಲ್ಮೋಸ್ಟ್ ಇಲ್ಲೇ ಕಳೆದಿದ್ದೀನಿ. ಒಂದು 5-6 ವರ್ಷ SSLC ಬರೋ ತನಕ ನಾನು ಇಲ್ಲೇ ಇದ್ದೆ. ಒಂದು 5 ವರ್ಷ ಈ ಕಾಡಿನಲ್ಲಿ ಮಕ್ಕಳು ಸಾಕ್ಕೊಂಡು ಚಿಕ್ಕ ಮಕ್ಕಳನ್ನ. ಇಲ್ಲೇ ಆನೆಗಳು ಬಂದುಬಿಡ್ತಿದ್ವು. ಸೊ ಆನೆಗಳು ಬಂದ್ರೂ ಆ ಆನೆಗಳನ್ನ ತೋರಿಸ್ತಾ, ಕಾಡಾನೆಗಳನ್ನ ಮಕ್ಕಳಿಗೆ, ನಮ್ಮ ಮಕ್ಕಳ ಮಕ್ಕಳಿಗೆ ಇಲ್ಲಿ ಬೆಳೆದಿದ್ವಿ ನಾವು. ನಮ್ಮ ಕನ್ನಡದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಯಾರನ್ನ ನೋಡಿದ್ರು ನಮ್ಮ ಕಡೆಯವ್ರನ್ನ ನಮ್ಮ ಕಾಡಿನವರು ಅಂತಿದ್ರಲ್ಲ, ಇದೇ ನಮ್ಮ ಕಾಡು. ಆ ಕಾಡು ಚಾಮರಾಜನಗರ ಜಿಲ್ಲೆಗೆ ಸೇರಿದಂಥ ಗುಂಡ್ಲುಪೇಟೆ ತಾಲೂಕಿನ ಹರವು ಆಡ್ಕೊಂಡಿರ್ತಕ್ಕಂಥ ಬಂಡೀಪುರ, ಮೂಲೆಹೊಳೆ, ಈ ಕಡೆ ಕಾಡಿದೆಲ್ಲ ಮುತ್ತೂರು ಅರಣ್ಯ ವಲಯ, ಇದೇ ನಮ್ಮ ಕಾಡು. ಅಂದರೆ ರಾಜ್ಕುಮಾರ್ ಅವರು ಬಿಳಿಗಿರಿ ರಂಗಸ್ವಾಮಿ ಬೆಟ್ಟದ ಕಾಡಲಿದ್ದರು. ಆ ಕಡೆ ತಮಿಳುನಾಡನ್ನ ಕನೆಕ್ಟ್ ಮಾಡುವಂಥ ಕೊಯಂಬತ್ತೂರು ಕಾಡಲ್ಲಿದ್ದರು ರಾಜ್ಕುಮಾರ್ ಅವರು, ಗಾಜನೂರಲ್ಲಿ. ಅದರ ಆಪೋಸಿಟ್ ಸೈಡಲ್ಲಿ ಈ ಕಡೆ ಬಂಡೀಪುರ, ಮತ್ತು ಬಂಡೀಪುರದ ಅರಣ್ಯ ಇದೆಲ್ಲ. ಇದನ್ನು ನಾವು ಮೂಲೆಹೊಳೆ ಅರಣ್ಯ ಅಂತ ಕರಿತೀವಿ. ಈ ಕಡೆ ಅದನ್ನು ಇದು ಬಿಟ್ಟರೆ ಈ ಕಡೆ ಓಂಕಾರ ಅರಣ್ಯ ಇದೆ ನಮ್ಮದು. ಸೊ ನಮ್ಮ ಗುಂಡ್ಲುಪೇಟೆ ತಾಲೂಕನ್ನು ಆವರಿಸ್ಕೊಂಡಿರಂಗೆ ಇರುವಂಥ ಬಹುದೊಡ್ಡ ಟೈಗರ್ ರಿಸರ್ವ್ ಇದು. ಅಂದರೆ ಹುಲಿ ಸಂರಕ್ಷಣಾ ಯೋಜನೆ, ಅಭಯಾರಣ್ಯ, ಸಂರಕ್ಷಿತ ಪ್ರದೇಶ. ಸೊ ಇದೆಲ್ಲವೂ ನಮ್ಮ ಕಾಡು, ಚಾಮರಾಜನಗರದ ಕಾಡು. ಚಾಮರಾಜನಗರದಲ್ಲಿ 2 ಅಭಯಾರಣ್ಯಗಳಿವೆ. ಒಂದು ಬಂಡೀಪುರ ಅಭಯಾರಣ್ಯ, ಮತ್ತೊಂದು BR ಹಿಲ್ಸ್ ಅಭಯಾರಣ್ಯ. 2 ಹುಲಿ ಸಂರಕ್ಷಣಾ ಯೋಜನೆಗಳಾಗಿವೆ. ಇದು ಚಾಮರಾಜನಗರ ಜಿಲ್ಲೆಯ ವಿಶೇಷ. ಈ ಚಾಮರಾಜನಗರ ಜಿಲ್ಲೆಯ ಕಾಡನ್ನು ರಾಜ್ಕುಮಾರ್ ಅವರು ಬಹಳ ಪ್ರೀತಿಯಿಂದ, ಯಾರಾದರೂ ಚಾಮರಾಜನಗರದ ಕಡೆಯವರು ಹೋದರೆ ನಮ್ಮ ಕಾಡಿನವರು ಬನ್ನಿ, ನಮ್ಮ ಕಾಡಿನವ್ರು ನೀವು ಅಂತ ಪುನೀತ್ ರಾಜ್ಕುಮಾರ್ ಅವರು ಅದನ್ನೇ ಹೇಳ್ತಾ ಇದ್ರು. ಇದು ಆ ನಮ್ಮೆಲ್ಲರನ್ನು ಬೆಳೆಸಿರ್ತಕ್ಕಂಥ ಅದ್ಭುತವಾದಂಥ ಅಭಯಾರಣ್ಯ ನಮ್ಮ ಕಾಡು. ಇಲ್ಲಿ ಆನೆಗಳು ಎಷ್ಟೊಂದು ಸ್ವಚ್ಛಂದು ಮೇಯ್ತಾ ಇವೆ ಆನಂದವಾಗಿ. ಈ ಥರ ಪ್ರಾಣಿಗಳು ಅದರದೇ ಪ್ರಪಂಚದಲ್ಲಿ ಇರ್ತಲ್ಲ, ಬಿಟ್ಬಿಡೋಕೆ ಹೋಗ್ಬೇಕು ನೋಡಿ. ನೋಡಿ ಇಲ್ಲೆಲ್ಲ ಆನೆಗಳು ತುಂಬ ಸ್ವಚ್ಛಂದು ಮೇಯ್ತಿರ್ತವೆ. ಅವುಗಳನ್ನ ನಾವು ಡಿಸ್ಟರ್ಬ್ ಮಾಡಬಾರ್ದು. ಶಬ್ದದಿಂದಾಗಲಿ, ಬೆಳಕಿನಿಂದಾಗಲಿ, ಕರ್ಕಶ ಹಾರ್ನ್ಗಳಿಂದಾಗಲಿ ಡಿಸ್ಟರ್ಬ್ ಮಾಡಿದ್ರೆ ಅವ್ರದ್ದೊಂದು ಇಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಜೊತೆಗೆ ಅದಕ್ಕೆ ಡಿಸ್ಟರ್ಬ್ ಆದರೆ ಅವು ರೈತರ ಕಡೆಗೆ ಓಡ್ಬರ್ತವೆ, ಕಾಡು ಬಿಟ್ಟು ನಾಡಿಗೆ ಬರ್ತವೆ. ಆವಾಗ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಏರ್ಪಡುತ್ತೆ. ಹಾಗಾಗಿ ಪ್ರಾಣಿಗಳು ತಮ್ಮದೇ ಆದಂಥ ಆವಾಸ ಸ್ಥಾನದಲ್ಲಿ ಖುಷಿಯಾಗಿರೋದಕ್ಕೆ ಬಿಟ್ಬಿಡ್ಬೇಕು. ಮಾನವನ ಡಿಸ್ಟರ್ಬೆನ್ಸು ಅವನ್ನ ಕಾಡಬಾರ್ದು. ಯಾಕೆಂದರೆ ಅರಣ್ಯ ಸಂಪತ್ತು ಒಂದು ದೇಶದ ಸಂಪತ್ತು. ಕೇವಲ ಬರೀ ಬಿಲ್ಡಿಂಗ್ಗಳು, ನಗರ ಪ್ರದೇಶಗಳು, ದೊಡ್ಡ ದೊಡ್ಡ ಕಟ್ಟಡಗಳಷ್ಟೇ ಮನುಷ್ಯನ ಸಂತೋಷದ ಸ್ಥಾನಗಳಲ್ಲ. ಮನುಷ್ಯ ಹೇಗೆ ತನ್ನ ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳಲ್ಲಿ ಖುಷಿ ಪಡ್ತಾನೋ, ಹಾಗೆ ಪ್ರಾಣಿಗಳು ತಮ್ಮದಾದಂಥ ಆವಾಸ ಸ್ಥಾನದಲ್ಲಿ ಖುಷಿಯಾಗಿರ್ಬೇಕು. ಅವುಗಳನ್ನ ಖುಷಿಯಾಗಿರಕ್ಕೆ ಬಿಡಬೇಕು. ನೋಡಿ ಇಲ್ಲೊಂದು ಆನೆ. ಸೊ ಹೀಗೆ ಆನೆಗಳು ತುಂಬ ಇದೆ ನಮ್ಮ ಈ ಕಾಡಿನಲ್ಲಿ. ಆನೆಗಳು, ಜಿಂಕೆಗಳು, ಇವುಗಳೆಲ್ಲ ನೋಡಿ ಅಲ್ಲಿ ಎಲ್ಲೊಂದು ಆನೆ, ಎಷ್ಟು ಆನೆಗಳಿವೆ ನೋಡಿ. ಎಲ್ಲ ಈ
ಸಂಜೆ ಸಮಯದಲ್ಲಿ ಅದು ಅಲ್ಲದೆ ಜಾಸ್ತಿ ರಸ್ತೆಗಿಳಿದು ರಸ್ತೆ ದಾಟ್ತಿರ್ತೇವೆ ನೋಡಿ. ಹಂದಿಯಲ್ಲಿ ಕಾಡಂದಿ ಎಷ್ಟೊಂದು ಸ್ವಚ್ಛಂದವಾಗಿ ಅದರಷ್ಟಕ್ಕದು ಬೀಳ್ತಾ ಇದೆ. ಜಿಂಕೆಗಳು ಹೀಗೆ ಎಲ್ಲ ಪ್ರಾಣಿಗಳು ಸಂಜೆ ಆಗ್ತಿದಂಗೆ ರೋಡ್ ಕ್ರಾಸ್ ಮಾಡ್ತವೆ, ತಮ್ಮ ಜಾಗಗಳಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ರಾತ್ರಿ ಸಂಚಾರವನ್ನು ರದ್ದುಪಡಿಸಬೇಕು ಅಂತ ಜನರು, ಪ್ರಕೃತಿ ಪ್ರೇಮಿಗಳು ಅಥವಾ ನಿಜವಾದಂಥ ಕಳಕಳಿ ಇರ್ತಕ್ಕಂಥವ್ರು ಒಂದು ಮನವಿಯನ್ನು ಸಲ್ಲಿಸುತ್ತಾರೆ. ಅದರ ಪರಿಣಾಮವಾಗಿ ಈಗ ನಿಷೇಧ ಇದೆ. ರಾತ್ರಿ 9 ನಂತರ ಯಾವುದೇ ವಿಧವಾದಂಥ ವಾಹನ ಸಂಚಾರವನ್ನು ಇಲ್ಲಿ ನಡೆಸುವಂತಿಲ್ಲ. ಅಂದರೆ ಕೆಲವು ಬಸ್ಗಳನ್ನು ಪ್ರಯಾಣಿಕರಿಗೋಸ್ಕರ ಅನುಕೂಲ ಆಗೋದಕ್ಕೆ ಕರ್ನಾಟಕ ಮತ್ತು ಕೇರಳದ ಕೆಲವು ಬಸ್ಗಳನ್ನು ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಓಡಾಡೋದಕ್ಕೆ. ಅದಲ್ಲದೆ ಆರೋಗ್ಯ ಸಮಸ್ಯೆ ಇದ್ದಾಗ ಆಂಬುಲೆನ್ಸು, ಅದು ಬಿಟ್ಟರೆ ಬೇರೆ ಯಾವ ವೆಹಿಕಲ್ಸ್ಗಳನ್ನು ರಾತ್ರಿ 9 ನಂತರ ಓಡಾಡುವಂತಿಲ್ಲ ಈ ರಸ್ತೆಯಲ್ಲಿ. ಅದನ್ನು 6 ಗಂಟೆಗೆ ಇಳಿಸ್ರಿ ಇನ್ನೂ ಒಳ್ಳೆಯದು. 6 ಗಂಟೆ ನಂತರ ಯಾವ ವೆಹಿಕಲ್ಸ್ ಓಡಾಡಬಾರ್ದು. ಅಂಥ ಗನಂದರ ಕೆಲಸ ಮನುಷ್ಯನಿಗೆ ಏನೂ ಇರಲ್ಲ ಇಲ್ಲಿ. ಕೇವಲ ಮರಳು ಅಥವಾ ತಮ್ಮ ಸರಕು ಸಾಗಾಣಿಕೆಗಳಿಗೋಸ್ಕರ ಒಂದು ಅರಣ್ಯ ಪ್ರದೇಶವನ್ನು ಆಕ್ರಮಿಸಬಾರ್ದು ನಾವು. ಹಾಗಾಗಿ ಈ ರೋಡನ್ನು ಬಂದ್ ಮಾಡಲೇಬೇಕು ಅನ್ನುವಂಥ ಒಂದು ಕೂಗಿದೆ. ಕೇರಳಕ್ಕೆ ಪರ್ಯಾಯ ದಾರಿ ಮಾನಂದವಾಡಿ ಕಡೆ, ಎಚ್ ಡಿ ಕೋಟೆ ಕಡೆ, ಯಾಕೆಂದರೆ ಅಲ್ಲಿ ಅರಣ್ಯ ಪ್ರದೇಶದ ಕಡಿಮೆ ಇದೆ. ಆ ಕಡಿಮೆ ಇರೋ ಪ್ರದೇಶದಲ್ಲಿ ನಾವು ರಸ್ತೆಗಳನ್ನ ಮಾಡಬೇಕು. ಇಲ್ಲಿ ಅರಣ್ಯ ಪ್ರದೇಶದಲ್ಲೇ ನಮ್ಮ ಹೆಚ್ಚು ಹೊತ್ತು ಪ್ರಯಾಣ ಇರೋದ್ರಿಂದ ಇದು ಪ್ರಾಣಿಗಳನ್ನು ಡಿಸ್ಟರ್ಬ್ ಮಾಡುತ್ತೆ ಅಂತೇಳಿ ಈ ರಸ್ತೆಯನ್ನೇ ಮುಚ್ಚಬೇಕು. ಬತ್ತೇರಿಗೆ, ಸುಲ್ತಾನ್ ಬತ್ತೇರಿಗೆ ಕರ್ನಾಟಕದಿಂದ ಸಂಪರ್ಕ ಇರುವಂಥ ಈ ರಸ್ತೆಯನ್ನು ಮುಚ್ಚಿ ಮಾನಂದವಾಡಿ ಕಡೆಗೆ ಒಂದು ಲಿಂಕ್ ಕೊಡಬೇಕು ಅನ್ನುವಂಥ ಆಲೋಚನೆ ಇದೆ. ಅದನ್ನು ಆದಷ್ಟು ಬೇಗ ಸರ್ಕಾರ ಜಾರಿ ತಂದರೆ ಒಳ್ಳೆಯದು. ಕೋತಿಗಳು ರೋಡಲ್ಲೇ ಇರ್ತವೆ. ವಾಹನ ಸಂಚಾರ ಮಾಡುವಾಗ ಸೈಡ್ ತೆಗೆಯುವಾಗಲೋ ಅಥವಾ ಇನ್ನೇನೋ ಮಾಡುವಾಗ ಅಥವಾ ಕಣ್ಣು ಕಾಣದೇನೆ ಒಂದು ಪ್ರಾಣಿಗಳ ಮೇಲೆ ಹರಿಸುವ ಅಥವಾ ಆಕ್ಸಿಡೆಂಟ್ ಮಾಡುವಂಥ ಬೇಕಾದಷ್ಟು ಪ್ರಕರಣಗಳು ನಡೆದಿವೆ. ಆನೆಗಳು ಸತ್ತೋಗಿವೆ, ಇಲ್ಲಿ ಜಿಂಕೆಗಳು ಸತ್ತೋಗಿವೆ, ಕಾಡು ನಾಯಿಗಳು ಸತ್ತೋಗಿವೆ, ಪುನುಗು ಬೆಕ್ಕು ಮೊನ್ನೆ ಒಂದು ಸ್ಕೂಟ್ರ್ ಸಿಗಕ್ಕೆ ಸತ್ತೋಯ್ತು ಅಂತ ನಮ್ಮ ಸ್ನೇಹಿತರೊಬ್ಬರು ವರದಿ ಮಾಡಿದರು. ನವಿಲುಗಳು ಸತ್ತೋಗ್ತವೆ. ಹೀಗೆ ಅದ್ಭುತವಂಥ ಪ್ರಾಣಿ ಪ್ರಪಂಚವನ್ನು ಮನುಷ್ಯರು ಬಹಳ ಕ್ರೂರವಾಗಿ ನಡೆಸ್ಕೊತಾ ಇದ್ದೀವಿ ನಾವು. ಅದು ಮಾಡಬಾರ್ದು. ಅವಕ್ಕೋಸ್ಕರನೇ ಇರುವಂಥ ಜಾಗವನ್ನು ಅವ್ರನ್ನ ಡಿಸ್ಟರ್ಬ್ ಮಾಡ್ದೇ ಬಿಟ್ಬಿಡ್ಬೇಕು ಅವ್ರಿಗೆ. ಈಗ ಲಾರಿಗಳು ಕೆಟ್ಟೋಗೋದು, ಅವರು ಆರನ್ ಮಾಡ್ಕೊಂಡು ನಿಂತಿರೋದು ದಾರಿನಲ್ಲಿ, ಅಥವಾ ಕೆಟ್ಟೋಗಿದೆ ಲಾರಿ ಅನ್ನೋ ಒಂದು ನೆಪ ತಗೊಂಡು ವೆಹಿಕಲ್ಗಳನ್ನ ಕೆಟ್ಟೋಗಿದೆ ಅಂತೇಳಿ ನೆಪ ತಗೊಂಡು ನಿಂತ್ಕೊಂಡು ಫೋಟೋಗ್ರಫಿ ಮಾಡೋದು, ಗಲಾಟೆ ಮಾಡೋದು, ಆನೆಗಳು ನೋಡೋ ನೆಪದಲ್ಲಿ ವಿಡಿಯೋ ಮಾಡ್ತೀವಿ ಅಂತೇಳಿ ಹತ್ರಕ್ಕೆ ಹೋಗಿ ವಿಡಿಯೋ ಮಾಡೋದು, ಸೆಲ್ಫಿಗಳು ತೆಗೆಯೋದು, ಈ ಥರದ ಹುಚ್ಚಾಟಗಳನ್ನ ನೋಡಿದ್ದೀನಿ ಈ ರಸ್ತೆಯಲ್ಲಿ. ನಾನು ಅನೇಕ ಸಲ ನಾನು ಮತ್ತು ಈ ಥರ ಪ್ರಯಾಣಿಕರ ಜೊತೆ ಜಗಳಾಡೋದಿದೆ. ನಾವು ನಿಲ್ಲಿಸ್ತಾರೆ, ನಮ್ಮ ಮೇಲೇ ಹಾರಾಡ್ತಾರೆ. ಇಲ್ಲಿ ಅರಣ್ಯ ಇಲಾಖೆಯವರೇ ಮಾತ್ರ ಕೇಳಬೇಕು ಅನ್ನುವಂಥ ಒಂದು ಧೋರಣೆ ತೋರಿಸ್ತಾರೆ. ಅರಣ್ಯ ಇಲಾಖೆಯವರಲ್ಲ, ಪ್ರತಿಯೊಬ್ಬ ನಾಗರಿಕ ಪ್ರಜೆಯು ಅನ್ಯಾಯಗಳನ್ನು ಪ್ರಶ್ನೆ ಮಾಡಬೇಕಾಗುತ್ತೆ, ಮಾಡ್ಬೋದು ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಇರಬೇಕು. ಅಷ್ಟಕ್ಕೂ ನಾವು ಬೇರೆಯವ್ರನ್ನ ಪ್ರಶ್ನೆ ಯಾಕೆ ಮಾಡಬೇಕು? ಅವ್ರಿಗೆ ಅವ್ರದ್ದಾದಂಥ ಒಂದು ಕಾಮನ್ ಸೆನ್ಸ್ ವರ್ಕ್ ಆದರೆ ಸಾಕು. ಪ್ರತಿಯೊಬ್ಬರಿಗೂ ಅವ್ರವ್ರ ಲಿಮಿಟೇಷನ್ಸ್ಗಳು, ಅವ್ರವ್ರ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಂಡ್ರೆ ಇನ್ನೊಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಬುದ್ಧಿ ಹೇಳ್ಬೇಕಾದಂಥ ಅಗತ್ಯ ಬೀಳೋದಿಲ್ಲ. ಅರಣ್ಯ ಅಂತಕ್ಕಂಥದ್ದು ಬಹಳ ಬೇಸಿಕ್ಕಿಂದ ಪರಿಸರವನ್ನು ಓದಿಸ್ತೀವಿ ಮಕ್ಕಳಿಗೆ. ಪರಿಸರ ಇಲ್ಲದೆ ಹೋದರೆ ನಾವು ಮನುಕುಲದಲ್ಲಿ ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ. ಮನುಕುಲವೇ ಇರೋದಿಲ್ಲ, ಯಾವ ಪ್ರಾಣಿ ಸಂಕುಲಗಳು ಇರೋದಿಲ್ಲ. ಹಾಗಾಗಿ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಪರಿಸರವನ್ನು ಉಳಿಸಬೇಕು. ಪರಿಸರಕ್ಕೆ ಹಾನಿಯಾಗುವಂಥ, ಧಕ್ಕೆ ಆಗುವಂಥ ಯಾವ ಕೆಲಸಗಳನ್ನು ನಾವು ಮಾಡಬಾರ್ದು. ನಮ್ಮ ಚಟುವಟಿಕೆಗಳನ್ನ ಲಿಮಿಟ್ ಮಾಡ್ಕೋಬೇಕು ಅಂತ ಮಕ್ಕಳಿಗೆ ಬೋಧಿಸ್ತೀವಿ. ಅಷ್ಟಾದ್ರೂ ಏನು ಮರಗಳ ಹನನ ಆಗ್ತಾ ಇರುತ್ತೆ. ದೊಡ್ಡ ದೊಡ್ಡ ವಿದ್ಯಾವಂತರಾದವರೇ ಮರಗಳನ್ನ ಕಡಿದು ಉರುಳಿಸ್ತಾರೆ. ಒಂದು ಮನೆ ಕಟ್ಟೋಕ್ಕೋಸ್ಕರ ಪಕ್ಕದಲ್ಲೊಂದು ಮರ ಇದ್ದರೆ ಅದನ್ನು ತರದಾಕಿ ಅಲ್ಲಿ ಮನೆಯನ್ನು ವಿಸ್ತರಿಸ್ಕೊತಾನೆ. ಆದರೆ ಆ ಮರದಲ್ಲೂ ಕೂಡ ಅನೇಕ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಇರುವೆಗಳಿಗೆ ಮನೆ ಆಗಿರುತ್ತೆ ಮರ ಅನ್ನೋದು ಕಾಮನ್ ಸೆನ್ಸಿಗೆ ಹೊಳೆಯಲ್ಲ ನಮ್ಮ ಜನಗಳಿಗೆ. ಏನು ಮಾಡೋಣ? ಇದು ನಮ್ಮ ದುರಂತ, ಭಾರತೀಯರ ದುರಂತ. ಬೇರೆ ದೇಶಗಳಲ್ಲಿ ಈ ಥರ ಇಲ್ಲ. ಭಾರತದಲ್ಲಿ ಇಂಥ ಒಂದು ಎಲ್ಲವನ್ನು ಪೂಜನೀಯವಾಗಿ ನೋಡ್ತಾರೆ, ಆದರೆ ತಮ್ಮ ಅವಕಾಶ ಬಂದಾಗ ಅದನ್ನೆಲ್ಲವನ್ನು ಕಿತ್ತು ಬಿಸಾಕ್ತಾರೆ. ಎರಡೂ ಎಕ್ಸ್ಟ್ರೀಮನ್ನು ನೋಡ್ಬೋದು ನಾವು ಭಾರತದಲ್ಲಿ. ಇದು ನಮ್ಮ ಕಾಡು ಬಂಧುಗಳೇ. ಇಂಥ ಕಾಡನ್ನು ಎಲ್ಲ ಕಡೆ ಉಳಿಸ್ಕೋಬೇಕು. ಕಾಡಿದ್ದರೆ ನಾಡು. ಡ್ರೈವ್ ಮಾಡ್ತಾ ಇಷ್ಟನ್ನು ತೆಗಿಯೋಕ್ಕೆ ಸಾಧ್ಯ ಆಯಿತು ನನಗೆ. ಇಲ್ಲಿ ಕಾರ್ನಾಗಲಿ ಇನ್ನೊಂದಾಗಲಿ ನಿಲ್ಲಿಸಿ ಫೋಟೋಗ್ರಫಿ ಮಾಡುವಂತಿಲ್ಲ, ವಿಡಿಯೋ ಮಾಡೋಂಗಿಲ್ಲ, ನಿಲ್ಸಂಗಿಲ್ಲ. ಆನ್ ದಿ ವೇನಲ್ಲಿ ಹೋಗ್ತಾ ತಗೋಬೇಕು. ಹಾಗಾಗಿ ಎಷ್ಟು ಸಾಧ್ಯ ಅಷ್ಟನ್ನು ನಾನು ಡ್ರೈವ್ ಮಾಡ್ತಾ ನಾನು ಇದನ್ನ ತೆಗಿದ್ದೀನಿ. ನಿಲ್ಲಿಸಿ ನಾವು ಡ್ರೋನ್ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಮಾಡೋಕ್ಕಾಗಲ್ಲ ಇಲ್ಲಿ. ನೋಡಿ, ಈಗ ನಮ್ಮ ಕಾಡು ಮುಗಿತಾ ಬಂತದೆ.
ಮುಗಿದ ತಕ್ಷಣ ನಮ್ಮೂರಿಗೆ ಎಂಟ್ರಿ ಆಗ್ತೀವಿ ನಾವು.